ಆಸೀನರಾಗಿರ್ತಕ್ಕಂಥ ಸಿದ್ದರಾಮ ಚೈತನ್ಯ ಸ್ವಾಮೀಜಿಯವರ ಪಾದಾರಂಭಗಳಿಗೆ ನಮಸ್ಕರಿಸುತ್ತಾ ಹಾಗೂ ಮತ್ತೋರ್ವ ಗುರುಗಳ ಪಾದಾರಂಭಗಳಿಗೆ ನಮಿಸುತ್ತಾ ಹಾಗೂ ಈ ಕಾರ್ಯಕ್ರಮದ ರೂವಾರಿಗಳು, ವ್ಯವಸ್ಥಾಪಕರು, ಎಲ್ಲ ಗ್ರಾಮಸ್ಥರು, ಸಮೇತನಹಳ್ಳಿ ಗ್ರಾಮಸ್ಥರಿಗೆ ಧನ್ಯವಾದಗಳು ಸಲ್ಲಿಸ್ತೇನೆ. ಅದೇ ರೀತಿ ವೆಂಕಟಪ್ಪನವರ ಪುಣ್ಯ ಸ್ಮರಣೆ ಅಂಗವಾಗಿ ನಾಟಕ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ. ಬಹಳ ಖುಷಿ ಆಯಿತು. ತಾವೆಲ್ಲರೂ ಕೂಡ ಕಲಾವಿದರುಗಳು ಬಹಳಷ್ಟು ದಿನ ಶ್ರಮ ವಹಿಸಿ ಇದೊಂದು ಕಾರ್ಯಕ್ರಮ ಚೆನ್ನಾಗಾಗಲಿ ಅಂತೇಳಿ ಪ್ರಯತ್ನ ಪಟ್ಟಿದ್ದೀರಿ. ಅನೇಕ ಕಡೆ ಮಳೆ ಬೀಳಲಿ ಅಂತೇಳಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪೂಜೆ ಮಾಡ್ತಾ ಇದ್ದಾರೆ. ಮಳೆ ಬಿತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ನೀವೊಂದು ನಾಟಕ ಕಾರ್ಯಕ್ರಮ ಮಾಡ್ತೀನಿ ಅಂದಿದ್ದಕ್ಕೆ ಒಳ್ಳೆ ಮಳೆ ಬಿದ್ದಿದೆ, ಖುಷಿ ಆಯಿತು. ಯಾಕಂದರೆ ಮಳೆ ಅನ್ನೋದು ಶುಭ. ನೀವು ಮಳೆ ಬಿತ್ತು ಹೋಯ್ತು. ಜೀವನದಲ್ಲಿ ನೀವು ಯಾವುದಕ್ಕಾದರೂ ಹೆದರಬೇಕು ಅಂದರೆ ಕಷ್ಟಗಳಿಗೆ, ಹಿತಶತ್ರುಗಳಿಗೆ, ಸಾವಿಗೆ ಹೆದರಬೇಕು. ಅದು ಬಿಟ್ಟು ಈ ಮಳೆಗೆ ಮತ್ತೊಂದು ಇನ್ನೊಂದಕ್ಕೆ ಹೆದರಬಾರ್ದು. ತದನಂತರ ಎಲ್ಲ ಗ್ರಾಮಸ್ಥರು ಕೂಡ ಈ ಮಳೆ ಚಳಿ ಇದ್ರೂ ಕೂಡ ಸ್ವೆಟ್ರ್ ಹಾಕ್ಕೊಂಡು ಶಲ್ಲೆಗಳು ಹಾಕ್ಕೊಂಡು ಬಂದು ಕೂತಿದ್ದೀರಿ. ಇದು ಮಾತಾಡೋ ವೇದಿಕೆನೂ ಅಲ್ಲ, ಸುಮ್ಮನೆ ಮಾತಾಡುವಂಥ ವ್ಯಕ್ತಿನೂ ನಾನಲ್ಲ. ತಾವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದೀರಿ ಈ ನಾಟಕದ ಸುಂದರ ಸಮಾರಂಭನ. ತಾವೆಲ್ಲರೂ ಕೂಡ ಬಹಳ ಇಷ್ಟಪಟ್ಟು ಈ ಕಾರ್ಯಕ್ರಮದ ರೂವಾರಿಗಳಿಗೆ, ಕಲಾವಿದರುಗಳಿಗೆ, ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊಳ್ತಾ, ಈ ಊರಿಗೆ ನಾನು ಮೊದಲನೇ ಬಾರಿಗೆ ಬಂದಿದ್ದೀನಿ. ಇನ್ನು ಮುಂದಿನ ದಿವಸಗಳಲ್ಲಿ ಪದೇ ಪದೇ ಬರುವಂತ ಆಗಲಿ ಅಂತ ನಾನು ಬಯಸ್ತೀನಿ. ಏನೇ ಉದ್ದೇಶಗಳಿರಲಿ, ಏನೇ ತೊಂದರೆಗಳಿರಲಿ, ಖಂಡಿತವಾಗ್ಲೂ ನಿಮ್ಮ ಜೊತೆಯಲ್ಲಿ ನಾನು ಇರ್ತೀನಿ ಅಂತ ಹೇಳ್ತಾ, ನಿಮ್ಮಲ್ಲಿ ನಾನು ಒಬ್ಬ ಅಂತ ಹೇಳ್ತಾ, ಸ್ವಾಮೀಜಿಗಳು ಈಗ ಮಾತಾಡಿ ನಮ್ಮೆಲ್ಲರನ್ನೂ ಕುರಿತು ಆಶೀರ್ವಾದ ಮಾಡ್ತಾರೆ. ನಮಸ್ಕಾರ.